ಇದು ಆವರೇಜು. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಬೆಳಗ್ಗೆ ಪ್ರೀತಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಪ್ರಗತಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಕೊಟ್ಟೆ. ಸೊ ಪ್ರೀತಮ್ಗೆ ಸ್ವಲ್ಪ ಕಲರ್ಫುಲ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬೀಟ್ರೋಟ್ ಇತ್ತು, ಪ್ಯೂರಿ ಮಾಡಿ ಅದನ್ನು ದೋಸೆ ಬ್ಯಾಟರ್ಗೆ ಹಾಕಿದ್ದೀನಿ. ಅದು ಪಡ್ಡು ಮಾಡ್ಬೋದು, ಇಲ್ಲ ಸಣ್ಣ ಸಣ್ಣ ದೋಸೆ ಮಾಡಿ ಕೂಡ ಕೊಡಬಹುದು. ಅದಕ್ಕೆ ನಾನು ಇವತ್ತು ಈಸಿಯಾಗಿ ಒಂದು ಇಡ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನ ಕಾಳು ನಾವು ಹಾಗೆ ತಿಂದ್ರೂ ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೆನೆಸ್ಬಿಟ್ಟು ತಿಂತಾರೆ. ಈ ಥರ ಪೌಡರ್ ಮಾಡ್ಕೊಂಡು ಕೂಡ ತಿನ್ಬೋದು. ಅದಕ್ಕೆ ನಾನು ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ. ಅಂದರೆ ಉದ್ದಿನ ಬೇಳೆಗಿಂತ ಸ್ವಲ್ಪ ಕಡಿಮೆ, ಒಂದು 2 ಸ್ಪೂನಷ್ಟು ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4-5 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ, ಉಪ್ಪು ಹಾಕ್ಬಿಟ್ಟು ಇದನ್ನು ತರಿಯಾಗಿ ರುಬ್ಕೊಂಡ್ರೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ದೋಸೆ ಮೇಲೆ ಕೂಡ ಪುಡಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಇಡ್ಲಿ ಜೊತೆ ಕೂಡ ತಿನ್ಬೋದು ತುಪ್ಪ ಹಾಕ್ಕೊಂಡು. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಕೂಡ ಹಾಕೋಬಹುದು. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದಂಥ ಇಡ್ಲಿ ಪುಡಿ 1 ಸ್ಪೂನಷ್ಟು ಹಾಕ್ಬಿಟ್ಟು ಕಲರ್ಫುಲ್ ಪಡ್ಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಮಾಡ್ಕೊಂಡು ತಿನ್ಬೋದು ಪ್ಲೇನ್ ಪಡ್ಡು ತಿನ್ನೋದಕ್ಕಿಂತ. ಗುಡ್ ಮಾರ್ನಿಂಗ್. ಇವತ್ತು ಪ್ರಗತಿಗೆ ಎಗ್ ದೋಸೆ ಬೇಕು ಅಂತ ಕೇಳಿದ್ರು. ಸೊ ಎಗ್ ದೋಸೆ ಮಾಡಿದ್ದೆ, ಮತ್ತೆ ಒಂದು ಸ್ವೀಟ್ ದೋಸೆ ಮಾಡಿದ್ದೆ. ಅಂದ್ರೆ ಮ್ಯಾಂಗೋ ಜಾಮ್ ಮಾಡಿದ್ನಲ್ಲ, ಆ ಜಾಮ್ನ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ ಎಲ್ಲ ಬಾಯ್ಲ್ ಮಾಡಿಕೊಟ್ಟೆ. ಸೊ ಇದಿಷ್ಟು ಪ್ರಗತಿಗಾಯ್ತು. ಇವಾಗ ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಪುಡಿ ಖಾಲಿ ಆಗಿತ್ತು. ಇಡ್ಲಿ ಪುಡಿ ಬಂದ್ಬಿಟ್ಟು ಬರೀ ಇಡ್ಲಿ ತಿನ್ನೋದಕ್ಕೆ ಅಲ್ಲ, ದೋಸೆ ತಿನ್ನೋದಕ್ಕೂ ಆಗುತ್ತೆ. ದೋಸೆ ಮಾಡಿದಾಗ ಮೇಲ್ಗಡೆ ಪುಡಿಯನ್ನ ಉದುರಿಸ್ಬಿಟ್ಟು ಅದ್ರ ಮೇಲೆ ಆನಿಯನ್ ಆ ತರ ಏನಾದ್ರು ಹಾಕೊಂಡು ಮಾಡಂಗಿದ್ರೆ ಅದು ಚೆನ್ನಾಗಿರುತ್ತೆ. ಹಾಗೆ ಇದು ಇಡ್ಲಿ ಪುಡಿ ಏನಿದೆಯಲ್ಲ, ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿ ಮಾಡಿರೋದು. ಹಂಗೆ ಕೂಡ ತಿನ್ಬೋದು, ಟೇಸ್ಟ್ ಹಂಗೆ ಕೂಡ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಇದೆಯಲ್ಲ, ಹಂಗೆ ಕೂಡ ತಿನ್ಬೋದು, ಸಗದಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಅಂದ್ರೆ ಬರೀ ಪಡ್ಡು ತಿನ್ನಲ್ಲ ಅವನು, ಬರೀ ದೋಸೆ ತಿನ್ನಲ್ಲ, ಪಲ್ಯ ಏನಾದ್ರು ಮಾಡಿದ್ರೆ ತಿನ್ನಲ್ಲ. ಹಿಂಗ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವನಿಗೂ ಗೊತ್ತಾಗೋದಿಲ್ಲ ಏನಿರುತ್ತೆ ಏನಿಲ್ಲ. ಉಪ್ಪು ಖಾರ ಕರೆಕ್ಟಾಗಿರುತ್ತೆ. ಇವಾಗ ಸ್ವಲ್ಪ ಅವನು ಮಲಗಿದಾನೆ, ಅವನ ಎದ್ದೊಳ ಸ್ವಲ್ಪ ಬ್ರೇಕ್ಫಾಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೀನಿ. ಎದ್ದ ತಕ್ಷಣ ಸ್ವಲ್ಪ ಇನ್ನೊಂಚೂರು ಬಿಸಿ ಮಾಡಿ ಹಾಗೆ ಕೊಡ್ತೀನಿ ಅಷ್ಟೇ. ಇನ್ನೇನು ಎದ್ದೊಳೋ ಟೈಮ್ ಕೂಡ ಆಗಿದೆ. ಸ್ವಲ್ಪ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಚಪ್ಪಲ್ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡೋದಿತ್ತು. ಯಾಕೆ ಅಂತಂದರೆ ಹೊರಗಡೆ ಏನೋ ಡಸ್ಟಿಂಗ್ ಮಾಡ್ತಾರೆ, ಆದರೆ ಅದೇನು ಧೂಳಿದೆಯಲ್ಲ ಅದೆಲ್ಲ ಬಂದುಬಿಟ್ಟು ಚಪ್ಪಲ್ ಸ್ಟ್ಯಾಂಡ್ ಮೇಲೆ ಇದಾಗ್ತಾ ಇರುತ್ತೆ. ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಬೇಕು. ಬಟ್ ಇವತ್ತು ಸ್ವಲ್ಪ ತಡ ಆಯಿತು. ಅಂದರೆ ಇವಾಗ ಸ್ವಲ್ಪ ಮನೆ ಮುಂದೆ ಕ್ಲೀನ್ ಮಾಡ್ತಾರಲ್ಲ, ಅದು ಬೇಗ ಮಾಡಿಬಿಡ್ತಾರೆ. ಮೊದಲೆಲ್ಲ 10 ಗಂಟೆ ತನಕ ಮಾಡ್ತಾಯಿದ್ರು. ಈ ನಡುವೆ ಸ್ವಲ್ಪ ಬೇಗ ಮುಗಿಸ್ಬಿಡ್ತಾರೆ. ಸರಿ, ನನಗೂ ಕೂಡ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಅವರೇ ಬಂದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಒಂದು ರಂಗೋಲೆ ಹಾಕಿ ನಾನು ಇವತ್ತು ಬಾಗಿಲು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಸ್ವಲ್ಪ ಬೀಟ್ರೋಟು, ಆಮ್ಲ ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೆ. ಆಮ್ಲ ಹಾಕಿಲ್ಲ, ಬರೀ ಬೀಟ್ರೋಟು ಕ್ಯಾರೆಟ್ ಅಷ್ಟೇ. ಇದನ್ನು ಜಾಸ್ತಿ ಕುಡಿಯೋಲ್ಲಕ್ಕೆ ಅಂತಂದರೆ ನಂಗೆ ಡೈಜೆಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪೂಜೆ ಎಲ್ಲ ಆಯಿತು. ಕ್ಲಾಸ್ ಮುಗಿತಮ್ಮ? ಏನೇನು ಮಾಡಿದ್ರು? ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಿದ್ವಿ ಅಲ್ಲ, ಕಾರ್ ಸ್ವಲ್ಪ ಗಲೀಜಾಗಿತ್ತು. ಆದರೂ ನಿನ್ನೆ ಸ್ವಲ್ಪ ಮಳೆಯಲ್ಲಿ ನೆಂದಿತ್ತಲ್ಲ, ಒಂಚೂರು ಮೇಲೆ ಡಸ್ಟ್ ಹೋಗಿತ್ತು. ಸರಿ, ನಮ್ಮದು ರೂಮ್ ಇದೆ, ನಮ್ಮ ಕೆಲಸ ಹುಡುಗರಿಗೋಸ್ಕರ ಅಂತ ಒಂದು ರೂಮ್ ಮಾಡಿರೋದು. ಅಲ್ಲಿಗೆ ಹೋದ್ವಿ. ಯಾಕೆಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಕ್ಲೀನ್ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಕಾರ್ ಕ್ಲೀನರಿಂದ, ಅಂತಂದರೆ ಆ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಬಂದುಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಿ. ಇದು ಅಗಾರ ಅವರ ಸುಪ್ರೀಂ ಪ್ಲಸ್ ಹೈ ಪ್ರೆಷರ್ ವಾಷರ್. ಇದರೊಳಗೆ 2200 ವ್ಯಾಟ್ಸ್ ಇರುತ್ತೆ. ಅಂತಂದರೆ ನಾನು ಇದ್ರ ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಇದು ಬರೀ ಕಾರ್ ವಾಶ್ ಮಾಡೋದಕ್ಕಲ್ಲ, ಬೈಕು ಮತ್ತು ಮನೆ ಕ್ಲೀನಿಂಗ್ ಪರ್ಪಸಲ್ಲಿ ಯೂಸ್ ಮಾಡ್ಕೊಬೋದು, ವರಾಂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇದರೊಳಗೆ ಒಂದಿಷ್ಟು ಆಕ್ಸೆಸರೀಸ್ ಕೊಟ್ಟಿರ್ತಾರೆ. ಎಕ್ಸ್ಟೆನ್ಷನ್ ರಾಡ್ ಇರ್ಬೋದು, ಸ್ಪ್ರೇ ಗನ್ನು, ನಾಸಲ್ಲು, ಬೇಕಂತಂದರೆ ಈ ಫಾರ್ಮ್ ಹಾಕೋದಕ್ಕೂ ಕೂಡ ಕೊಟ್ಟಿರ್ತಾರೆ. ಈ ಥರ ನಾನು ಕಾರ್ ಕ್ಲೀನ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಿದಾಗಿಂದ ಸ್ವಲ್ಪ ಅಂದರೆ ಈಸಿಯಾಗಿ ಬೇಗ ಕ್ಲೀನಾಗಿ ಕಾರನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಪ್ರಾಡಕ್ಟ್ ಇದೆ, ಅಗಾರ ಅವರ
ಕಾರ್ ಏನು ಟಯರ್ ಇನ್ಫ್ಲೇಟರ್, ಪೋರ್ಟೇಬಲ್ ಟಯರ್ ಇನ್ಫ್ಲೇಟರ್. ಇದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಇದು ಕೂಡ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು, ಪವರ್ ಬ್ಯಾಂಕ್ ಆಗಿ, ಬ್ಯಾಟ್ರಿಯಾಗಿ ಯೂಸ್ ಮಾಡ್ಬೋದು. ನಮ್ಮ ಟಯರ್ ಕಾರಲ್ಲಿ ಏನಾದರೂ ಟಯರಲ್ಲಿ ಹೇರ್ ಕಮ್ಮಿ ಆಗಿದೆ ಅಂತಂದರೆ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ಇವಾಗ ಕಾರ್ ಅಂದಮೇಲೆ ಸಡನ್ನಾಗಿ ಏರ್ ಕಮ್ಮಿ ಆಗೋದು ಅದೆಲ್ಲ ಇದ್ದೇ ಇರುತ್ತೆ. ನಾವು ಪೆಟ್ರೋಲ್ ಬಂಕ್ ಹೋಗಿ ಯೂಸ್ ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ಮನೇಲಿ ಏನಾದರೂ ಮಕ್ಕಳು ಬಲೂನ್ಗಳಿಗೆಲ್ಲ ಹೇರ್ ಪಂಪ್ ಮಾಡಬೇಕು ಅಂದರೆ ಸೈಕಲ್, ಬೈಕ್ ಎಲ್ಲದಕ್ಕೂ ಕೂಡ ಆಟೋಮೆಟಿಕ್ಕಾಗಿ ನಾವು ಟಯರಲ್ಲಿರುವಂತಹ ಗಾಳಿಯನ್ನು ಫಿಲ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಅಗಾರ ಅವರ ಒಂದು ಪೋರ್ಟೇಬಲ್ ಮಿನಿ ವಾಕ್ಯೂಮ್ ಕ್ಲೀನರ್ ಇದೆ, ಕಾರ್ ವಾಕ್ಯೂಮ್ ಕ್ಲೀನರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಾಕ್ಯೂಮ್ ಕ್ಲೀನರ್ ಕೂಡ ತುಂಬ ಚೆನ್ನಾಗಿದೆ, ರೀಚಾರ್ಜಬಲ್, ಕಾರ್ಡ್ಲೆಸ್ಸು, ಎಲ್ಲೂ ಕೂಡ ವಯರ್ ಇಟ್ಕೊಂಡು ಎಳ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಇದು ಅಷ್ಟೇ ಕಾರ್ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಕಾರ್ ಮ್ಯಾಟು, ಸೀಟ್ ಹಿಂದೆ, ಮತ್ತು ನಾವು ಕಾರ್ ಡಿಕ್ಕಿಯಲ್ಲಿ ಕೂಡ ಏನಾದರೂ ಐಟಮ್ ತೊಗೊಂಡು ಬಂದರೆ ಅಲ್ಲಿ ಗಲೀಜಾಗುತ್ತೆ. ಸೊ ಈ ಥರ ಮಕ್ಕಳೇನಾದರೂ ತಿಂದು ಕೆಳಗಡೆ ಹಾಕಿರ್ಬೋದು. ಸೊ ಇದು ಕಾರ್ ಪರ್ಪಸ್ಗಷ್ಟೇ. ಲಾಸ್ಟ್ ಟೈಮ್ ಒಬ್ಬರು ಕೇಳಿದ್ರಿ, ಇದು ಮನೆಗೆ ಯೂಸ್ ಮಾಡೋಕ್ಕಾಗಲ್ಲ, ಬರೀ ಕಾರ್ಗಷ್ಟೇ ಯೂಸ್ ಮಾಡ್ಬೋದು. ಸೊ ಇದಿಷ್ಟು 3 ಪ್ರಾಡಕ್ಟು ನಮ್ಮ ಕಾರಲ್ಲಿದ್ದರೆ ಕಾರ್ ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕಾಗುತ್ತೆ. ಔಟ್ಸೈಡ್ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಕಾರ್ ವಾಷರ್, ಇನ್ಸೈಡ್ ಕ್ಲೀನ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಎಮರ್ಜೆನ್ಸಿಯಾಗಿ ನಾವು ಯೂಸ್ ಮಾಡೋದಕ್ಕೆ ಈ ಕಾರ್ ಟೈರ್ ಇನ್ಫ್ಲೇಟರ್. ಸೊ ಈ 3 ಪ್ರಾಡಕ್ಟನ್ನು ನಾವು ಕಾರಲ್ಲಿ ಇಟ್ಕೊಂಡ್ರೆ ಮಸ್ಟ್ ಹ್ಯಾವ್ ಆಕ್ಸೆಸರೀಸ್ ಕಾರ್ಗೆ ಅಂತ ಅನ್ಕೋಬೋದು. ಮಸ್ಟ್ ಹ್ಯಾವ್ ಅಂತಂದರೆ ಯೂಸ್ಫುಲ್ ಪ್ರಾಡಕ್ಟ್ಸ್ಗಳು. ಒಂದು ಸಣ್ಣ ಕಾರ್ ಇದ್ದರೆ ಈ 3 ಪ್ರಾಡಕ್ಟ್ಸಿಂದ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಬೇಕು ಅಂದರೆ. ಇವಾಗ ನಾವು ಕಾರೆಲ್ಲ ಕ್ಲೀನ್ ಮಾಡಿದ್ವಿ, ಒಂಚೂರು ಅದನ್ನು ಡ್ರೈ ಮಾಡಿಬಿಟ್ಟು ಅವ್ರು ಬರ್ತಾರೆ. ಬೆಸ್ಟ್ ಅಂತ ಅಂದರೆ ಕಾರಲ್ಲಿ ಒಂದು ವಾಷರು ಮತ್ತು ಕಾರಲ್ಲೇ ಇರಬೇಕಂತನಲ್ಲ, ಮಸ್ಟ್ ಹ್ಯಾವ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಒಂದು ಕಾರನ್ನು ತುಂಬ ಚೆನ್ನಾಗಿ ಅಂತಂದರೆ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು ಅಂತ. ಸೊ ನೆಸೆಸರಿ ಅಂತ ಕೂಡ ಅನಿಸುತ್ತೆ ಈ ಪ್ರಾಡಕ್ಟ್ಸ್ಗಳು. ಸೊ ಇದನ್ನು ನಾನು ಎಮರ್ಜೆನ್ಸಿಗೆ ಯಾವಾಗಲೂ ಇರಲಿ ಅಂತಂದರೆ ತುಂಬ ಪೋರ್ಟೇಬಲ್ ಅಂತ ಚಿಕ್ಕದಾಗಿದೆ ಅಲ್ವಾ, ನನ್ನ ಕಾರ್ ಡಿಕ್ಕಿಯಲ್ಲೇ ಬಂದುಬಿಡುತ್ತೆ. ಯಾವಾಗಲೂ ನಾನು ಅದನ್ನು ಕಾರ್ ಡಿಕ್ಕಿಯಲ್ಲಿ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಮರ್ಜೆನ್ಸಿಗೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಯೂಸ್ಫುಲ್ ಪ್ರಾಡಕ್ಟ್ಸ್ ಖಂಡಿತ ಇಟ್ಕೊಳ್ಳಿ. ಡ್ರೈ ಮಾಡಬೇಕು ಅಂತ. ಹಾಗೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಒಂದು ನರ್ಸರಿ ಇದೆ. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಏನಂತಂದರೆ ಮಸ್ಟ್ ಹ್ಯಾವ್ ಪ್ರಾಡಕ್ಟ್ಸ್ ಕಾರಲ್ಲಿ ಇಟ್ಕೊಂಡ್ರೆ ತುಂಬ ಬೆಟರ್ ಅಂತ ನನಗನ್ನಿಸ್ತೆ. ಇದ್ರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಇಂಟ್ರೆಸ್ಟೆಡ್ ಇದ್ದರೆ ಬೈ ಮಾಡ್ಬೋದು. ಓಕೆನಾ? ಅಲ್ಲಿಂದ ನಾವು ಪಕ್ಕದಲ್ಲೇ ಒಂದು ನರ್ಸರಿ ಇದೆ. ಈ ನರ್ಸರಿಗೆ ನಮ್ಮದೊಂದು ವೆಹಿಕಲ್ ಹೋಗುತ್ತೆ, ಅಂದರೆ ಪ್ಲ್ಯಾಂಟ್ಗಳನ್ನೆಲ್ಲ ತೊಗೊಂಡು ಹೋಗೋದಕ್ಕೆ. ಅಂತಂದರೆ ಏನಾದರೂ ಫಂಕ್ಷನ್ನು ಅಥವಾ ಆಫೀಸ್ಗಳಲ್ಲಿ ಅಥವಾ ಏನಾದರೂ ಇವಾಗೆಲ್ಲ ಫಂಕ್ಷನ್ಗಳಲ್ಲೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಡೋದಕ್ಕಿಂತ ಒರಿಜಿನಲ್ ಪ್ಲ್ಯಾಂಟ್ಸಿಂದನೇ ಡೆಕೋರೇಟ್ ಮಾಡೋದು ಜಾಸ್ತಿ. ಸೊ ಆ ಥರ ಫಂಕ್ಷನ್ಸ್ಗಳಿಗೆ ಅವರು ಪಾಟ್ಗಳನ್ನ ಕೊಡ್ತಾರೆ. ಸರಿ, ನನಗೂ ಬೇಕಾಗಿತ್ತು, ಒಂದಿಷ್ಟು ನೋಡೋಣ ಅಂತ ಹೋದೆ. ಅಲ್ಲೊಂದು ಹೊಂಗೆ ಮರದ ಥರ ಒಂದು ಗಿಡ ಇತ್ತು. ಹೊಂಗೆ ಮರನ ಅಂತ ಕೇಳ್ತಿದ್ದೆ, ಇರಬಹುದು, ಅದೇನೋ ಗೊತ್ತಿಲ್ಲ. ಒಂದಿಷ್ಟು ಗಿಡಗಳನ್ನ ಹಾಕಿದ್ದಾರೆ, ಇಂಡೋರ್ ಪ್ಲ್ಯಾಂಟ್ ಇವೆಲ್ಲ ಜಾಸ್ತಿ ಬೇಗ ಬಾಡೋಗೋದಿಲ್ಲ. ಸರಿ, ಅದರೊಳಗೆ ನಂಗೆ ಒಂದು ಮನಿ ಪ್ಲ್ಯಾಂಟ್ ಬೇಕಾಗಿತ್ತು. ಈ ಥರ ಅಂಬ್ ಗ್ಯಾಬ್ಸ್ ಇರ್ತಾರಲ್ಲ, ಅದು ಫ್ರೀಯಾಗೇ ಕೊಟ್ಟರು. ಗುರುವಾರದಿಂದ ಈ ವೀಕೆಂಡ್ ಬಾ ಅಕ್ಕ, ಸಾಧ್ಯ ಆದರೆ ಈ ವೀಕೆಂಡ್ ಬಾ ಅಂತ ಹೇಳ್ದ. ನಾನೆಲ್ಲ ನೋಡಿದ್ದೀನಿ, ಬಟ್ ಅವ್ನು ಏನೋ ಗೊತ್ತಿಲ್ಲ, ಒಂಥರ ಬಂದು ನೋಡಲಿ, ರಜಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಸುಮಾರು ವರ್ಷ ಆದಮೇಲೆ ನಮ್ಮ ಮನೆಗೆ, ಅಮ್ಮ ಮನೆಗೆ ಏನೋ ತಂದಿದ್ದಾರೆ. ಸೊ ಆ ಖುಷಿಯಲ್ಲಿ ಅವ್ನು ಕರೀತಾ ಇದ್ದಾನೆ, ಸರಿ ಹೋಗ್ಬಿಟ್ಟು ಬರೋಣ, ಇನ್ನೇನು ಶನಿವಾರ ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳೆಲ್ಲ ಬಂದರು, ಇನ್ನು ಅವ್ರನ್ನೂ ಕರ್ಕೊಂಡು ಹೋಗೋಣ ವೀಕೆಂಡಲ್ಲಿ. ಸುಮ್ಮನೆ ಹಂಗೆ ಎಲ್ಲೆಲ್ಲ ಹೋಗೋ ಬದಲು ಅಮ್ಮನ ಮನೆಗೆ ಹೋಗಿ ಬಂದ್ರಾಗತ್ತೆ ಅಂತ ಇದು ಮಕ್ಕಳಿಗೆಲ್ಲ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಅವನು ನನ್ನ ಮಗ ಸುಮ್ಮನೆ ಇರೋದೇ ಇಲ್ಲ, ನೋಡ್ತಾ ಇದ್ದಾನೆ, ಕದ್ದು ನೋಡ್ತಾ ಇದ್ದಾನೆ. ಅದಕ್ಕೆ ಇವಾಗ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನಾಗಿದೆ. ಇನ್ನು ನಾಳೆ ಇನ್ನೇನು ಸ್ಕೂಲಿಂದ ಬಂದರೆ, ಅಲ್ಲಿಂದ ಬಂದ ತಕ್ಷಣ ಸ್ಕೂಲ್ಗೆ ಹೋಗಬೇಕು. ಇನ್ನು ಒಂದೇ ದಿನ, ಇವತ್ತು ಈವ್ನಿಂಗು, ಸಂಡೇ ಸಂಜೆ, ಸಂಡೇ ಬರ್ಬೇಕು ನಾವು. ಒಂದಿನ ಹೋದ್ರೂ ವಾಪಸ್ ಬರೋದಕ್ಕೆ 3 ಜನಕ್ಕೂ 3 ಜೊತೆ ಡ್ರೆಸ್ ಬೇಕು. ಒಂದಿಷ್ಟು ಬುಕ್ಸ್ ಎಲ್ಲ ತೊಗೊಂಡಿದ್ದಾರೆ. ಸೊ ಇದೆಲ್ಲ ತೊಗೊಂಡು ಇವಾಗ ಹೊರಟ್ವಿ. ಪ್ರೀತು, ಈಗ ಟೈಮ್ ಆಯಿತು ಬಾ, ಎಷ್ಟು ತನಕ ಅಳ್ತಾ. ಅಲ್ಲಿಂದ ಬಂದು ಪಟಾಪಟ ಅಂತ ರೆಡಿ ಆಗಿ ಹೊರಡೋದು ಪ್ಲ್ಯಾನ್ ಇತ್ತು. ನನ್ನ ಹಸ್ಬೆಂಡ್ಗೇನೋ ಎಮರ್ಜೆನ್ಸಿ ಕೆಲಸ ಅಂತ ಹೇಳ್ಬಿಟ್ಟು ಅವ್ರು ಬರಲ್ಲ ಅಂದರು. ಸರಿ, ನಾನೇ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತಂದರೆ, ನನಗೇನೋ ಜಾಸ್ತಿ ಲಗೇಜ್ ಇಲ್ಲ ಅಂತ ಅಂದರೆ ನಾನು ಆಟೋದಲ್ಲೇ ಹೋಗ್ಬಿಡ್ತೀನಿ. ಏನಾದರೂ ತೊಗೊಂಡು ಹೋಗ್ತೀನಿ ಅಂದಾಗ ಮಾತ್ರ ನಾನು ಕಾರ್ ಬುಕ್ ಮಾಡೋದು. ಫಿಶಿಗೆ ಫುಡ್ ಹಾಕ್ಬಿಟ್ಟು ಸಂಜೆ ಆಗಿತ್ತು, ಅವರು ಎಲ್ಲ ಹೊರಗಡೆ ಹೊರಟ್ರು. ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ನಾವೇ ಫಿಶ್ ಫುಡ್ ಹಾಕ್ಬಿಟ್ಟು ಹೊರಟ್ವಿ. ನನ್ನ ತಮ್ಮ ಏನೋ ಸರ್ಪ್ರೈಸಾಗಿ ಏನು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಅದನ್ನು ನೋಡಿಕೊಂಡು ಅವನಿಗೂ ಒಂದು ಖುಷಿ ಅಲ್ವಾ, ಏನೋ ಒಂದು ಅಮ್ಮ
ಅವನು ಇವರು ತೊಗೊಂಡಿರೋದು. ಸರಿ ಹೋಗಿ ನೋಡಿಕೊಂಡು ಹಾಗೆ ವೀಕೆಂಡ್ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಪ್ರಗತಿಗೂ ಕೂಡ ಸಾಟರ್ಡೆ ಸ್ಕೂಲ್. ಈಗ ಇಷ್ಟು ದಿನ ಏನಿತ್ತು ಅಂತಂದರೆ ಸಾಟರ್ಡೆ ರಜಾ ಇರ್ತಾಯಿತ್ತು, ಬರೀ ಸಂಡೇ ಅಷ್ಟೇ, ಸಾಟರ್ಡೆ ಸಂಡೇ 2 ದಿನ ರಜಾ ಇರ್ತಾಯಿತ್ತು. ಇವಾಗಿಂದ ಏನಾಗಿದೆ ಅಂತಂದರೆ ಸಾಟರ್ಡೆ ಸ್ಕೂಲ್ ಇರುತ್ತೆ, ಸೊ ನಮಗೆ ಸಿಗೋದು ಒಂದೇ ಸಂಡೇ. ಆ ಸಾಟರ್ಡೆ ಸಂಡೇಲಿ ಕೆಲವೊಂದು ಸರಿ ಡ್ಯಾನ್ಸ್ ಇರುತ್ತೆ, ಡ್ಯಾನ್ಸ್ ಕ್ಲಾಸಸ್ನ ಕಂಟಿನ್ಯೂ ನಾವು ವೀಕ್ ಡೇಸಲ್ಲೇ ಹಾಕಿರೋದು ಡ್ಯಾನ್ಸ್ ಕ್ಲಾಸು. ಕೆಲವೊಮ್ಮೆ ವೀಕೆಂಡ್ ಅಟೆಂಡ್ ಮಾಡೋಕ್ಕೂ ಕೂಡ ಕೇಳ್ತಾರೆ. ಸೊ ಅಂಥ ಟೈಮಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಎಷ್ಟು ಬ್ಯುಸಿ ಇದೆ ಅಂತಂದರೆ ಈಗಿನ ಕಾಲದ ಸ್ಕೂಲ್ ಮಕ್ಕಳ ಲೈಫ್ ಸ್ಟೈಲು ನಿಜವಾಗ್ಲೂ ನನಗೆ ಒಂದೊಂದು ಸರಿ ಯೋಚನೆ ಮಾಡಿದ್ರೆ ಸ್ಟ್ರೆಸ್ ಅನಿಸ್ಬಿಡುತ್ತೆ. ಹೊರಡುವಾಗ ಸ್ವಲ್ಪ ಹನಿ ಚಿಟಿ ಚಿಟಿ ಅಂತ ಬರ್ತಾಯಿತ್ತು. ಅದಕ್ಕೆ ನನ್ನ ಮಗಳು ಒಂದು ಶಾಲು ಮುಂದಾಲೋಚನೆಯಿಂದ ಶಾಲ್ ಕೂಡ ತೊಗೊಂಡು ಬಂದಿದ್ರು. ಸರಿ ಹೊಜ್ಕೊಂಡು ಹೆಂಗೋ ಹಂಗೆ ಬಂದ್ವಿ. ಆಟೋಲ್ಲಿ ಬರೋದು ಒಂಥರ ಮಜಾ. ಬೈರಾ ತಮ್ಮ ಹೊಸ ಗಾಡಿ ತಗೊಂಡವನೆ, ನೋಡ್ಕೊಂಡೋಗೋಣ ಅಂತ. ಬೈರಾ ಸುಮ್ಮನೆ ಇರೋ ಬೈರಾ ಒಂದು ನಿಮಿಷ ನೋಡ. ಅರೆ ಆಯ್ತು ಸುಮ್ಮನಿರು. ಆಯ್ತು ಅಮ್ಮ ನೋಡಿ ಗಾಡಿ, ಹೊಸ ಗಾಡಿ ಮಾಮ ಸೇಮ್ ಕಲರ್ ಗಾಡಿಗಳೇ ಓಡಿಸೋಣ. ಅಯ್ಯ ಬಿಡು ಆಯ್ತು. ಸುಮ್ಮನಿತ್ಯ ಇವು ಎಲ್ಲಾರು ಮಾತಾಡ್ಸ್ಬೇಕು ನೋಡು ಅಂತವು ನಿಂತ್ಕೊಂಡು. ಏನಪ್ಪ ಚೆನ್ನಾಗಿದ್ದಾ ಪ್ರೀತಮ್? ಸುಮ್ಮನಿರ. ಚೆನ್ನಾಗಿದ್ದಾ ಎಲ್ಲರೂ? ಹಾಂ, ಸುಸ್ತೇ ಆಗೋದ, ನೀರು ಕುಡಿಯೋಷ್ಟು ಸುಸ್ತಾಗೋದ. ಕಾಲೋನಿ ಅಂತ ಹಾಕಿದ್ದೀರಾ, ಕುದ್ರಗೆರೆ ಅಂತ ಅಲ್ಲ. 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ. ಕುದ್ರಗೆರೆ ಅಂತ ಹಾಕಿದ್ರೆ ಬೇರೆ ಕುದ್ರಗೆರೆ ತೋರಿಸ್ತಿತ್ತು ನಮ್ಮ 400 ಪೋಸ್ಟ್ ಕುದ್ರಗೆರೆ ಅಂತ ಹಾಕಿದ್ರೆ 400 ಪೋಸ್ಟ್ ಅಂತ ಹಾಕ್ಬೇಕಾಯ್ತು. ಅಮ್ಮ ಹೋಗ್ಬೇಕಾದ್ರೆ 5 ರೂಪಾಯಿ ತಗೊಂಡ್ರೆ ಐತರಿ. ಕಾರ್ ಆದ್ರೂ ಸರಿ, ಆಟ ಆದ್ರೂ ಸರಿ, ಹತ್ತಿದಂಗೆ ಮನಿಕೊಂಬಿಡೋದೆ ಅಲ್ವಾ ಪ್ರಗತಿ? ಏನೋ ಪ್ರೀತಾ? ಸ್ವೀಟ್ ಅಮ್ಮಂದ ಎಲ್ಲಿ ಬಿಟ್ಟಿದ್ದೀರಾ? ಏನಪ್ಪ ಒಂದೇ ಕಾಲಲ್ಲಿ ಬರೋದು ಶುದ್ಧ ಆಗೋಣ ಬೈರಾ. ಎಲ್ಲರ ಹತ್ರಕ್ಕೂ ಹೋಯ್ತಾನೆ. ಅಲ್ಲಿ ಅವಳ ಹತ್ರ ಹೋಗಿ ನಿಂತ್ಕೊಂತಾನೆ, ಆಮೇಲೆ ನನ್ನ ಹತ್ರ. ಹಾಂ ಆಯ್ತು. ಹೇಳು ಹೆಂಗೆ ಹೆಂಗ್ ಮಾಡ್ದ? ಯಾಕೆ ಕೋಳಿ ಪುಕ್ಕ ನಿಂಗೆ ಪ್ರೀತು? ಯಾಕೆ ಕೋಳಿ ಪುಕ್ಕ ಮಾಡ್ಕೊಂತ ಮತ್ತೆ ಓಡ್ತಾನೆ? ಆಗುತ್ತೆ ಆಗಲ್ಲ ಎಲ್ಲ ಕೇಳಂಗೆ ಇಲ್ಲ. ಈಗಾಗಲೇ ನೋಡು 2 ದಿವಸ ಸುಮ್ಮನಿದ್ದ, ಈಗಾಗಲೇ ಹೋಗೋಣ ನೋಡಿ ಗಾಡಿ ಕೊಡ್ಸೋದು ಅಷ್ಟೇ. ನೀನು ಉಣ್ಕೊಂಡು ತುಂಬ್ಕೊಂಡು ಆಡ್ಕೊಂಡು ಯಾರಕ್ಕೆ ಏನಪ್ಪ ಹಸಿ ಜೊತೆ ಬಾಲ್ ಕಟ್ಬಿಟ್ರೆ ಯಾಕಡೆ ಹೋಯ್ತಾ ಹಸ ಮೇಯಕ್ಕೆ ಹೋಯ್ತದಲ್ಲ, ಅವಾಗ ಹಸಿ ನಿಂದೆಗಡೆ ಬೆನ್ನಿಗೆ ಕೂರ್ಸಿ ಕಟ್ಬಿಡು, ಹಿಂಗೆ ಉಯ್ಯಾಲೆ ಆಡ್ಕೊಂಡು ಹೋಯ್ತದೆ. ಇವನೇ ಬಟ್ಟೆ ಎಲ್ಲ ತರ್ಸ್ಕೊಂಡು ಹೊಂಟೋಗತ್ತೆ.
ನೋಡಲ್ಲ ಅವ್ನು ಹೆಂಗೆ ಆಡ್ತಾನೆ, ಅವ್ರ ಜೊತೆ ಬಿಟ್ಟಿಲ್ವಲ್ಲ ನನ್ನ ಕುಣಿಯಕ್ಕೆ ಅಂತ ಅವನು. ಇವ್ನು ಆಡ್ದಂಗೆ ನಮ್ಮ ಮನೇಲಿ ಅವ್ನು ಆಡ್ತಾನೆ. ಏ ಮಂಜ, ಈ ಹೂವಿನ ಹೆಸರು ಕಮೆಂಟ್ ಮಾಡಿದ್ರು ನೋಡ್ದೇನಾ? ಏನು ಹೇಳು? ಸುಮಾರು ಜನ ಹೇಳಿದ್ರು ಮಂಗ್ಳೂರು ಸೈಡ್ ಬಿಡ್ತದೆ ಅಂತ ಕಣಮ್ಮ. ಇದು ಕಾಡಲ್ಲ, ಅದು ಏನೋ ಕಮೆಂಟ್ ಮಾಡಿದ್ರು ಮರ್ತ್ಬಿಟ್ಟೆ, ಅದಕ್ಕೆ ಹೋಗಿದ್ದು. ಹುಟ್ಟಿ ದಿವಸ ಕೊಳ್ದಾರ ಕಟ್ಟಿದ್ದು, ಅದಕ್ಕಲ್ಲ ಇವಾಗ ಬಂದೆ. ಇವಾಗ ಟೈಟ್ ಆಗಿದೆ, ಕಿತ್ತೋಗಿದೆ. ಯಾಕವ ತಾಯಿ? ತುಂಬ ಜನ ವ್ಯೂವರ್ಸ್ ಹಳ್ಳಿ ಬಿಟ್ಟು ಅಥವಾ ಪೇರೆಂಟ್ಸ್ನ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆಗಿರೋರು ಎಲ್ಲರೂ ಕೂಡ ನನ್ನ ವ್ಲಾಗ್ ನೋಡಿದ್ರೆ ನನ್ನ ವ್ಯೂವರ್ ಡೈರೆಕ್ಟಾಗಿ ಸಿಕ್ಕಿರೋರು ಅಥವಾ ಮಾತಾಡಿರೋರು ಎಲ್ಲ ಹೇಳೋದು, ಅಮ್ಮ ಮನೆಯಲ್ಲಿ ಮಾಡೋ ವ್ಲಾಗ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ, ನಮ್ಮ ಹಳೆ ಇದು ಲೈಫ್ ಎಲ್ಲ ನಮಗೆ ನೆನಪಾಗುತ್ತೆ, ನಂಗೆ ಅದು ತುಂಬ ಇಷ್ಟ ಅಂತ ಹೇಳ್ತೀರಾ. ಸೊ ತುಂಬ ಖುಷಿ ಆಗುತ್ತೆ. ನಾವು ಅಂದ್ಕೊಳ್ತಾ ಇದ್ವಿ ಇದನ್ನೆಲ್ಲ ಇಷ್ಟಪಡಲ್ಲ, ಅಂದರೆ ಒಂಥರ ಹಳ್ಳಿ ಲೈಫ್ ಸ್ಟೈಲು ಆ ಥರ ಅಂತ. ಬಟ್ ತುಂಬ ಜನ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಅದಾದಮೇಲೆ ನನ್ನ ತಮ್ಮನ ಜೊತೆ ಫಸ್ಟ್ ಟೈಮ್ ಗಾಡಿಯಲ್ಲಿ ಹೊರಗಡೆ ಹೊರಟೆ. ಫಸ್ಟ್ ರೈಡ್ ನಮ್ಮ ತಮ್ಮ ತಂದಿರೋ ಹೊಸ ಸ್ಕೂಟಿಯಲ್ಲಿ ಫಸ್ಟ್ ಕರ್ಕೊಂಡು ಹೋಯ್ತವನೆ. ನಾನು ಅವ್ನು ನೋಡಿಸ್ಲಿ, ನಮ್ಗೆ ಬರ್ಬೇಕು, ಆಮೇಲೆ ಹೋಗ್ತೀರಂತ ನಾನು. ಇಲ್ಲ ಆಮೇಲೆ ನಾನು ಒಬ್ಳೆ ತಾಂಡಿತೀನಿ. ಇನ್ನು ನಮ್ಮಮ್ಮ ಚಪ್ಪಲಿ ಎಲ್ಲ ಎಷ್ಟು ಗಲೀಜು ಮಾಡ್ಕೊಂಡೈತೆ ನೋಡಿ. ಮ್ಯಾಟ್ ಫಿನಿಶ್ ಅಲ್ವಾ, ಸ್ವಲ್ಪ ಡಸ್ಟ್ ಥರ ಕಾಣಿಸುತ್ತಲ್ವಾ? ಏನೋ ಇಲ್ಲ ಆಗಲೇ ತರ್ಚ್ಬಿಟ್ಟೈತೆ. ಇಲ್ಲ ಬೈರ ಏನಾದರೂ ಪರ್ಚ್ಕಿಟ್ಬಿಟ್ರೆ? ಇಲ್ಲ, ಎಲ್ಲ ಕಡೆ ನಂಗಿತ್ತು, ಇಲ್ಲೇ ಇತ್ತು, ಇಲ್ಲಿ ಅದನ್ನ ವರ್ಷರು ಓದ್ತದೆ. ಹೂವು ತೆಗಿಬೇಕಾಯ್ತು. ಆಗಲೇ ನಾವು ಬಂದಾಗ ಅದ್ರದ್ದು ಘಮ ಅಂತಾಯಿತು. ನಮ್ಮ ಅಮ್ಮಂಗೆ ಹೊಸ ಗಾಡಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ. ಹೆಸರಾ ದೇವ್ರ ಫೋಟೋ ಹಾಕ್ಸ್ಬಿಡು ವೆಂಕಟರಮಣ ಸ್ವಾಮಿದ. ಗಣೇಶ. ಗಣೇಶ ನಾನು ಗಾಡಿ ತಗೊಂಡು ಎಷ್ಟು ವರ್ಷ ಆಯಿತು, ಒಂದು ಸ್ಟಿಕ್ಕರ್ ಬಿದ್ದಿಲ್ಲ ಗಾಡಿ ಮೇಲೆ. ಅದೇ ಬರೀ ಆರ್ಮಿಯವ್ರದ್ದು ಪಾಸು, ಅದು ಇದು. ಗಣೇಶಂದು ಹಾಕ್ಸೋಣ ಅನ್ಕೊಂಡು ಹಾಕ್ಸೋಕ್ಕೆ ಆಗಿರಲಿಲ್ಲ. ಅಮ್ಮ ಲಕ್ಷ್ಮೀ ವೆಂಕಟರಮಣ ಸ್ವಾಮಿದು ಹಾಕ್ಸ್ಬೋದು. ಚಿಕ್ಕದ ಸ್ಟಿಕ್ಕರ್ ಇಲ್ಲಿ. ನಾವು 3 ಜನ ಮಕ್ಕಳಲ್ಲಿ ಫಸ್ಟ್ ಗಾಡಿ ಓಡಿಸೋದು ಕಲ್ತಿದ್ದು ಯಾರಮ್ಮ? ನಾನೇ. ನಮ್ಮ ಅಕ್ಕ ಇವನು ಆಮೇಲೆ ಕಲ್ತಿದ್ದು. ಯಾರು ಸೆಕೆಂಡ್ ಕಲ್ತಿದ್ದು? ಸೆಕೆಂಡ್ ಇವನು. ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ಎತ್ಕೊಂಡು ಓಡಾಡ್ತಿರ್ಲಿವ ನಮ್ಮ ಯಾರ್ದು ಇಲ್ಲಿ ರೋಡ್ ಮಾಡಕ್ ಬಂದಿರ್ದವ್ರದ್ದು ಬೈಕ್ನ. ಅಪ್ಪ ಬೈತಿರ್ಲಿವೆ ನಮ್ಮ ಇವ್ರಿಬ್ರಿಗೂ, ಇವಳು ಕಲ್ತ್ರು ಇವ್ರಿಬ್ರು ಗಾಡಿನೇ ಓಡಿಸಲ್ಲ ಅಂತ. ಅಪ್ಪ ಬಂದ್ಮೇಲೆ ನೀನು ಹೇಳ್ಸ್ಕೊಂಡು ಅಪ್ಪನ ಹತ್ರ ಹೇಳ್ಸ್ಕೊಂಡಿದ್ದ. ಅದಕ್ಕೆ ಮುಂಚೆ ಇಲ್ಲಿ ಶೆಡ್ ಹಾಕೊಂಡಿದ್ರಲ್ಲ, ಅಕ್ಕಂಗೆ ಹೇಳ್ಕೊಡ್ತು. ಅಕ್ಕ ಎದ್ರಕೊಂಡು ಸ್ವಲ್ಪ ಭಯ ಬೀಳ್ತಾಯಿತ್ತು. ಬೈಕ್ ನಮ್ಮ ಹತ್ರ ಅವಾಗ ಸ್ಕೂಟಿ ಇರಲಿಲ್ಲ, ಅಪ್ಪನ ಬೈಕ್ ಇತ್ತು. ನಾನು ಅಪ್ಪನ ಬೈಕಲ್ಲೆಲ್ಲ ಕಲ್ತ್ಕೊಂಡಿದ್ದು. ಒಟ್ಟಿನಲ್ಲಿ ಅಪ್ಪ ನನಗೆ ಮಾತ್ರ ಹೇಳ್ಕೊಟ್ಟಿದ್ದು, ಇವ್ರಿಬ್ರಿಗೂ ಹೇಳ್ಕೊಡ್ಲಿಲ್ಲ. ನಿಂಗೆ ಹೇಳ್ಕೊಡ್ತೇನಾ? ನಾನು ಸೈಕಲ್, ನಮ್ಮ ಅಕ್ಕಂಗೆ ಪಾಪ ಸೈಕಲ್ ಓಡಿಸೋದು ಎದ್ರದು ಸಿಕ್ಕಾಪಟ್ಟೆ ಭಯ ನಮ್ಮ ಅಕ್ಕಂಗೆ. ಲೇಟಾಗಿ ಕಲ್ತಿದ್ದು ನಾನೇ ಸೈಕಲ್ನ. ಭಯ ಬಂದ್ಬಿಟ್ಟಿತ್ತಲ್ವಾ? ಲೇಟಾಗಿ ಕಲ್ತಿದ್ದು ನಾನೇ. ಅದು ಇವರೆಲ್ಲ ಬೈದು ನಮ್ಮ ಮನೇಲಿ ಹೆಣ್ಮಕ್ಳು ಓಡಿಸೋದು ಕಲ್ತಿರೋದು, ಇವನು ಕಲ್ತಿಲ್ಲ ಅಂತ. ಆಮೇಲೆ ಕಲ್ತಿದ್ದು ನಾನು ಸೈಕಲ್. ಇವನು ಸೈಕಲ್ಲು ತುಳಿಯಕ್ಕೆ ಗೊತ್ತಿರಲಿಲ್ಲ ಅವಾಗ. ಈಗ ಅವ್ನು ಕಾರೇ ಓಡಿಸ್ತಾನೆ, ನಂಗೆ ಕಾರೇ ಓಡಿಸೋಕೆ ಬರಲ್ಲ. ಕಾರ್ ಓಡಿಸಲ್ಲ, ಸೈಕಲ್ ಓಡಿಸಲ್ಲ. ಹೋಗೋಣ ಡಿ ಎಲ್ ಕಲ್ತ್ಕೊಂಬಿಡೋಣ ಅಂತ ಅನ್ಕೊಂಡೆ. ಎಲ್ಲಿ ಪ್ರೀತಮ್ನ ಬಿಟ್ಟು ಪ್ರಗತಿಗೆ ಹೇಳ್ಕೊಡ್ಬೇಕು. ಇನ್ನು ಈಗಲೇ ಬೇಡ, ರಜಗಳಲ್ಲಿ ಇನ್ನೇನು ಇಲ್ಲೂ ಗಾಡಿ ಇತ್ತು, ಅಲ್ಲೂ ಗಾಡಿ ಇತ್ತು. ಆದ್ರೂ ಸಿಸ್ಟಮ್ ಸ್ವಲ್ಪ ಅಪ್ಡೇಟ್ ಮಾಡ್ತವ್ರಲ್ವಾ? ನಮ್ಮ ಅಮ್ಮ ಕಲ್ತ್ಕೊಂಡೆ ಅದ್ರ ಕಲ್ತಗೊಂಡೆ ಅಂತ ಸ್ಟಿಕ್ಕರ್ಗಳ ಮೇಲೆ ಹಾಕವ್ರೆ. ಗೀತಾ ನಂಗೆ ಹಂಗೆ ಹೋಗತ್ತಗೆ ಕಂಫರ್ಟಬಲ್ ಆಗೈತಾ ಓಡ್ಸಕ್ಕೆ? ಸೌಂಡ್ ಬರಲ್ಲ. ಅದೇ ನೋಡಿದೆ ನಾನು ನಿನ್ನೆ ಆನ್ ಮಾಡಿದ್ದೆ. ನೋಡ್ದೆ ಮಂಜು, ಒಂದೇ ಒಂದು ಬಟನ್ ಆನ್ ಮಾಡಿ. ನಮ್ದು ಒಂದೇ ಬಟನ್ನೇ ಇಲ್ಲ. ಲಾಂಗ್ ಶೆಲ್ಫ್ ಅಂತ ಗೊತ್ತಾ? ಅದನ್ನಲ್ಲ, ಇದು ಎಲೆಕ್ಟ್ರಿಕ್ ಗಾಡಿ ಥರ. ನೋಡಿ ಕಿಲೋಮೀಟ್ರು ಇದು ಇವಾಗ ಓಡ್ತಾ ಇರೋದು. ಇದು
ಇದು ಆವ್ರೇಜು. ಇವಾಗ ಮೈಲೇಜ್ ಎಷ್ಟು ಬರ್ತದೆ? ಅದು 48 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಇದು ಇವಾಗ ಪೆಟ್ರೋಲಲ್ಲಿ 125 ಕಿಲೋಮೀಟ್ರ್ ಓಡಾಡ್ತದೆ ಇನ್ನು. ಅದು ಅಷ್ಟು ತೋರಿಸ್ತದೆ. ಅವನು ಫಸ್ಟ್ ಟೈಮ್ ತಾನೇ ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಡೀಟೇಲ್ ಆಗಿ ಈ ಥರ ಇದೆ, ಈ ಥರ ಫ್ಯೂಚರ್ ಇದೆ, ಹಾಗೆ ಹೀಗೆ ಅಂತೆಲ್ಲ. ಆಮೇಲೆ ತೊಗೊಳಕ್ಕೂ ಮುಂಚೆಗೂ ನಮ್ಮನ್ನ ಕೇಳಿದ ಇದು ತೊಗೋಬೇಕಾ ಬೇಡವಾ ಅಂತ. ಬಟ್ ಅವ್ರದ್ದು ಒಂದು ಬಜೆಟ್ ಇರುತ್ತಲ್ವ, ಸೊ ಅದು ಇದು ಎಲ್ಲ ನೋಡಿಕೊಂಡು ಅವನಿಗೆ ಕಂಫರ್ಟಬಲ್ ಆಗಿರೋದು ಮತ್ತು ಅವನಿಗೆ ಸೂಟ್ ಆಗೋ ಕಲರಲ್ಲೇ ತೊಗೊಂಡ್ರು. ಅಮ್ಮನ ಹತ್ರ ಚಪ್ಪಲ್ ಇತ್ತು, ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಆ ಚಪ್ಪಲು. ನಮ್ಮ ಬೈರ ಎಲ್ಲ ಕಟ್ ಮಾಡಿಬಿಟ್ಟಿದ್ದ, ಹೊಸ ಸ್ಲಿಪ್ಪರೇನೆ. ಆಮೇಲೆ ಸ್ವಲ್ಪ ಹಾರ್ಡ್ ಅನಿಸ್ತಾ ಇತ್ತು ನಮ್ಮ ಅಮ್ಮಂಗೆ, ಕಾಲೆಲ್ಲ ಇದಾಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗಿರೋದೊಂದು ಚಪ್ಪಲ್ ತೊಗೊಳ್ಳೋಣ ಅಂತ ಬಂದೆ. ನೋಡಿ ಇದು ನಮ್ಮ ಅಮ್ಮಂದು. ಹಸು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಗಲೀಜಾಗಿಬಿಡುತ್ತೆ. ಆಮೇಲೆ ಒಂದೆರಡು ಚಪ್ಪಲ್ ನಾನು ನೋಡಿದೆ. ಅಂದರೆ ಇಲ್ಲಿ ಅಮ್ಮ ಮನೇಲಿ ಹೆಂಗೆ ಗೊತ್ತಾ, ನಾವು 1,000 ಕೊಟ್ಬಿಟ್ಟು 2 ಚಪ್ಪಲ್ ತೊಗೊಬೋದು. ನಮ್ಮ ಅಮ್ಮ ನಾನಿರೋ ಕಡೆ ಅಂದರೆ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಏನೇ ಮಾಡಿದ್ರು 500 ಕಮ್ಮಿ ಬರೋದೇ ಇಲ್ಲ. ಬಟ್ ಅಲ್ಲಿ ಸ್ವಲ್ಪ ಚೆನ್ನಾಗಿರೋ ಸ್ಲಿಪ್ಪರ್ಸೇನೆ ನಮಗೆ ಬಾರ್ಗಿನಲ್ಲಿ 1,000ಗೆ 3 ಪೇರ್ ಬರುತ್ತೆ. ನಮ್ಮಮ್ಮ ಹಂಗೋ ಬೈದರು, ನೀನು 3 ಜೊತೆ ತಂದಿದ್ಯಾ, ನಾನು 4 ಜೊತೆ ತರ್ತಿದ್ದೆ, ಇನ್ನೂ ಸ್ವಲ್ಪ ಬಾರ್ಗಿನ್ ಮಾಡ್ಬೋದಾಗಿತ್ತು, ನಾನು ಹೋದಾಗೆಲ್ಲ ತರ್ತೀನಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಕೈಲಿ ಆಗಿದ್ದಿಷ್ಟೇ ಅಮ್ಮ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಅಮ್ಮಂಗೆ ನೇರಳೆಹಣ್ಣು ಆವಾಗಲೂ ಹೇಳ್ತಾಯಿದ್ರು, ನಾನು ವಿಡಿಯೋದಲ್ಲಿ ನೇರಳೆಹಣ್ಣು ತೊಗೊಂಡಾಗೆಲ್ಲ ಆಸೆ ಪಡ್ತಿದ್ರು ಅಂತ, ಅದಕ್ಕೆ ತೊಗೊಂಡೋದೆ. ಆಮೇಲೆ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು, ಸರಿ ಅಂತ ಮನೆಗೆ ಕರೆದ್ರು, ಅಲ್ಲಿ ಹೋದ್ವಿ. ಪಾಪು ಇತ್ತು, ಆ ಪಾಪು ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಮಾತಾಡ್ತೀಯಾ? ಎಷ್ಟು ವರ್ಷ ನಿಮಗೆ? 3.5 ಆಗಿದೆಯಾ? ವರ ಯಾವಾಗಾಯ್ತು? ವರ ಯಾವಾಗಾಯ್ತು? 2.5 ಆಯ್ತಾ? ನಿನ್ನ ತಮ್ಮಂಗೆ? ತಮ್ಮನ ತಂಗಿನ? ತಮ್ಮ ಇದ್ದಾನ ನಿಂಗೆ? ನನ್ನ ಮಗಳಿಗೂ ಒಬ್ಬ ತಮ್ಮ ಇದ್ದಾನೆ, ಗೊತ್ತಾ? ಹಾಂ, ಗೊತ್ತಾ? ಗೊತ್ತಿಲ್ಲ. ಆ ಮಗು ಜೊತೆ ಮಾತಾಡಿ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ಒಬ್ಬಳೇ ಹೋಗಿದ್ದು, ನನ್ನ ತಮ್ಮ ಗಾಡಿ ಹತ್ರನೇ ಇದ್ದ, ಸೊ ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೈ ಹಿಡಿದ್ಬಿಟ್ಟು ಬನ್ನಿ ಅಂತ ಮನೆಗೆ ಕರ್ಕೊಂಡು ಹೋಗಿ ಅವಳು ಏನೋ ಒಂದು ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾನು ಮನೆಗೆ ಹೊರಟೆ. ಸ್ವಲ್ಪ ಇವತ್ತು ಸಂಡೇ, ನಿನ್ನೆ ಸ್ಯಾಟರ್ಡೇ ವಿಡಿಯೋ ಆಯಿತು, ಈವ್ನಿಂಗ್ ಹೋಗಿದ್ದು. ಇವತ್ತು ಸಂಡೇ, ಸೊ ಅಮ್ಮ ನಾನ್ ವೆಜ್ ಏನಾದರೂ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೋಗಿ ತೊಗೊಂಡು ಬಂದೆ. ವೆದರ್ ನೋಡಿ ಹೆಂಗಿದೆ ಅಲ್ವಾ, ಸಖತ್ತಾಗಿದೆ ವೆದರ್ ಮಾತ್ರ, ತಣ್ಣಗೆ ಚಿಲ್ಲಾಗಿ ಮೋಡ. ಸೊ ತೊಗೊಂಡು ಮನೆಗೆ ಬಂದ್ವಿ. ಇಬ್ಬರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ. ನನ್ನ ಮಕ್ಕಳು ಬೈರಾ ಏನಾದ್ರು ಬಿಡು, ಎಲ್ಲರೂ ಹೀಗೆ ಇರೋದು. ಆಯ್ತು ಉದ್ದಾಗ್ಲಿ ಅಂತ. ಇದೇ ಫಸ್ಟ್ ಟೈಮ್ ಅದೇನಮ್ಮ? ಈಗ ಹಾಕೊಂಡು ನಿಂತ್ಕೊಂಡಿದೆ. ಇನ್ನೂ ಇದಕ್ಕಿಂತ ಹೈಟ್ ಆಗಿರೋದು ಒಂದೈತೆ. ಓಡಾಡು. ಹೌದಾ? ಚೆನ್ನಾಗದಮ್ಮ? ನನ್ನ ಶುದ್ಧ ಇದೆಯಲ್ಲಮ್ಮ. ಚಪ್ಪಲಿ ಹಾಕೊಂಡು ನೀನು ಶುದ್ಧ ಇದ್ದೀನ? ಇನ್ನೇ ನಂಗಿಂತ ಉದ್ದ ಇದೆಯಾ? ನನ್ನ ಶುದ್ಧ ಇಲ್ವಾ? ಚೂರು ಕಮ್ಮಿ ಇದೆ. ಇನ್ನೂ ಉದ್ದಕದಂತೆ ಇಲ್ಲ, ಒಳ್ಳೆದಿದೆ. ನಂಗಿಂತ ಇನ್ನೂ ಕಮ್ಮಿ ಇದೆ. ಚಪ್ಪಲಿ ಹಾಕೊಂಡು ನಂಗಿಂತ ಕಮ್ಮಿ. ಅಂಜಮ್ಮ ನೀನಾಗ ನಿಂತ್ಕ. ಅವನು ನಂಗಿಂತ ಉದ್ದ. ಕುಳ್ಳಾಕೊಂಡು ಸುಮ್ಮನಿರುವ ನಾನು. ಚೆನ್ನಾಗಮ್ಮ? ಚಪ್ಪಲಿ ಹಾಕೊಂಡು ನೀನು ಶುದ್ಧ ಹೋಯ್ತು. ಹಾಕು. ಕೊಂಡೈತಿ ನನ್ನ ಶುದ್ಧ. ಫೋನ್ ಬರ್ತೈತಂತೆ. ನಂದಲ್ಲ. ಎಲ್ಲಮ್ಮ? ನಮ್ಮಮ್ಮ ಕೈ ಹಿಂಗೆ ಅನ್ಕೊಂಬಿಟ್ಟು ನೋಡೋದು ನೀನು ಎಷ್ಟುದ್ದಲ್ಲಿ ಇದ್ದೀನಿ. ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಂದೆ. ಅಮ್ಮಂಗೂ ಚೆನ್ನಾಗಿ ಕಾಣಿಸುತ್ತೆ. ನಿಂದೆ ಫೋನು. ಈಗ ನೋಡಮ್ಮ. ಅಷ್ಟೇ ಕರೆಕ್ಟಾಗಿ ಐತೆ. ನಾನು ತಗೊಂಡ್ರೆ ನನ್ನ ಮಗಳಿಗೂ ನಿಂಗಿಂತ ಹೈಟ್ ಆಗಿ ಹೆಣ್ಮಕ್ಳಿಗೆ ಅಮ್ಮ ಯಾವತ್ತೂ
ಯಾವತ್ತೂ ಅಮ್ಮನೇ, ಅಮ್ಮನ ಸ್ಥಾನ ಬೇರೆ ಯಾರೂ ತೊಗೊಳಕ್ಕಾಗೋದಿಲ್ಲ. ಆಮೇಲೆ ಪ್ರಗತಿಗೆ ಹೇಳಿರ್ತೀರಾ ತುಂಬ ಜನ ಅವಳಿಗೆ ಸ್ಲಿಪ್ಪರ್ ಚೆನ್ನಾಗಿರೋದು ಕೊಡ್ಸಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನೀವು ನೋಡ್ತಾ ಇದ್ದೀರಲ್ಲ, ನನಗೇ ಸೂಟ್ ಆಗೋವಂಥ ಚಪ್ಪಲ್ ತೊಗೊಂಡ್ರು ನನ್ನ ಮಗಳಿಗೆ 100% ಸೂಟ್ ಆಗುತ್ತೆ. ಅದು ನನಗೆ ಅಂತ ಇರೋದಿಲ್ಲ, ಅದನ್ನು ನನ್ನ ಮಗಳು ಕೂಡ ಹಾಕ್ಕೊಳ್ಬೋದು. ಶೂ ತೊಗೊಂಡೋಗ್ಲು ನೀವು ಮಾತ್ರ ಚೆನ್ನಾಗಿರೋ ಶೂ ತೊಗೊಂಡ್ರಿ ಅಂತ ಹಾಗೇನೂ ಇಲ್ಲ. ಅದೇ ಶೂ ನನ್ನ ಮಗಳು ಕೂಡ ಹಾಕ್ಕೊಂಡಿದ್ದೆ, ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲ ನನ್ನ ಮಗಳಿಗೂ ಆಗುತ್ತೆ, ನನಗೂ ಆಗುತ್ತೆ ಆ ಥರ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ನ ಹಾಗೆ ಅಮ್ಮ ಮನೆಯಿಂದನೇ ಕಂಟಿನ್ಯೂ ಮಾಡ್ತೀನಿ. ಇದು ಸ್ಪೆಷಲ್ಲು, ಈ ಸ್ಪೆಷಲ್ ಖುಷಿಗೋಸ್ಕರ ನಾವು ಕೂಡ ಹೋದ್ವಿ. ಅವ್ರ ಜೊತೆ ನಾವು ಕೂಡ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಖುಷಿ ಪಟ್ವಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನು ಮಗನ ಹೇಳ್ತಾನೆ, ಕಡಿತಕ್ಕತ್ತ ಹೇಳು.